ಹುಡುಕ್ತೇನ್ಲ ಹುಡುಕ್ತಾ ಎಲ್ಲನ ಸಿಕ್ಕುದ್ಲಾ ಏನಾನ ಇನ್ಫಾರ್ಮೇಶನ್ ಸಿಕ್ತಾ? ನಾನು ಹುಡುಕ್ತಾನೆ ಇದ್ದೀನಿ, ಅದಕ್ಕೆ ಹೇಳಿದ್ದು. ಸುಮ್ಮನೆ ಹುಡುಕಿ ಟೈಮ್ ಬ್ಯಾಕ್ ವೇಸ್ಟ್ ಮಾಡ್ಕೋಬೇಕು, ಸುಮ್ಮನೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ ಅಂತ ನಾನು ಅದಕ್ಕೆ ಹೇಳಿದ್ದು. ನೋಡಿ, ಸುಮ್ಮನೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟು ಬರೋಣ. ಏ ಕಿಡ್ನಾಪರ್ಸ್ಗೆ ನನಗೆ ಗೊತ್ತಾಗೋಗ್ಬಿಟ್ರೆ ಸುಮ್ಮನೆ ಬಿಡ್ತಾರೇನಿಲ್ಲ, ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರು ಮಾಡಿರೋದು ಅಂತ ಹೇಳ್ಬಿಟ್ಟು ಅದೇನೋ 35 ಲಕ್ಷ ಕೇಳ್ತಾವ್ರೆ. ಏನೋ ಯಾವ್ದಾನ ಒಂದು ಮೂಲೆ ಮಾರನ ಪರವಾಗಿಲ್ಲ, ಕೊಡ್ಬೇಕು ತಾನೆ. ಇಲ್ಲ ಒಡವೆ ಪಡವೆ ಎಲ್ಲ ತಗೊಂಡೋಗಿ ಮಾರಿದ್ರೇನು ಬೇಡ ಅಂತದ. ಒಡವೆ ಪಡವೆ ಏನಾರ ಹೊಸಿ ಮಾರ್ಬಿಟ್ಟು ಅದ್ರಾಗ ಏನಾರ ಹೊಸಿ ನಾವು ಇದು ಮಾಡ್ಕೋಬೋದಪ್ಪ. ಸುಮ್ಮನೆ ನೀ ಅದೇನು ಅಂತಾರಲ್ಲ. ಅಕ್ಕ, ಏನಕ್ಕ ನೀವು ಜುಜುಮಿ 35 ಲಕ್ಷ ಜುಜುಮಿ ಯೋಚನೆ ಮಾಡ್ತಿರಲ್ಲಕ್ಕ ನೀವಂತೂ. ನಿಮಗೆ ಮಗಳಿಗಿನ್ನೂ 35 ಲಕ್ಷ ರೂಪಾಯಿ ದುಡ್ಡೇ ಹೆಚ್ಚಾಯ್ತಾ? ಹೇಯ್, ತಗೊಂಡೋಗಿ ಕೊಡೋಗಕ್ಕ. ಜೀವ ಒಂದಿದ್ರೆ ಎಲ್ಲೋ ಸಂಪಾದನೆ ಮಾಡ್ಕೋಬೋದು ಅಂತಂದ್ರಾಗ ಮಗಳನ್ನ ಬರೀ 35 ಲಕ್ಷಕ್ಕೆ ಅಳಿತಿದ್ರಲ್ಲ. ನಿಮಗೆ ಏನು ಅನ್ಸಲ್ವ ನಿಮಗೆ? ನನಗಂತೂ ನನ್ನ ಹತ್ರ 35 ಲಕ್ಷ ಇದ್ಬಿಟ್ಟಿದ್ರೆ ಹಿಂಗೆ ತಗೊಂಡೋಗ್ಬಿಟ್ಟು ಹಿಂಗೆ ಕೊಟ್ಬಿಡ್ತಾ ಇದ್ದೆ ನಾನಂತೂ. ನಿಮ್ಮನ್ನೆಲ್ಲ ನೋಡಿದ್ರೆ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು ನನಗಂತೂ. ನೀವು ಇಂಥ ಕೆಲಸ ಮಾಡಬಾರ್ದು ಬಿಡಿ. ಮಗಳಿಗೋಸ್ಕರ ಪ್ರಾಣ ಕೊಡಬೇಕು ಅಂತದ್ರಾಗ ನೀವು 35 ಲಕ್ಷ ಕೊಡ್ತಿಲ್ಲ. ನೋಡಿ, ಅರೇಂಜ್ ಮಾಡ್ಕೊಳ್ಳಿ 35 ಲಕ್ಷನ. ಸುಮ್ಮನೆ ಹೆಂಗೋ ತಗೊಂಡೋಗ್ಬಿಟ್ಟು ಕೊಟ್ಬಿಟ್ಟು ಬರೋಣ. ಮಾವ, ನಿಂತಿದ್ದ ಜಾಗದಾಗ 35 ಲಕ್ಷ ಅವ್ನು ಯಾರೋ ಕೇಳ್ದ ಅಂದಿದ ತಕ್ಷಣ 35 ಲಕ್ಷ ಕೊಟ್ಬಿಡಕ್ಕಾಗ್ತೈತಾ? ಎಲ್ಲಿಂದ ತಗೊಬಿಟ್ಟು ಬರೋಣ 35 ಲಕ್ಷನ? ಈಗ ಮನೆಗಿರೋ ದುಡ್ಡೆಲ್ಲ ಎಲೆಕ್ಷನ್ ಪಲಕ್ಷನ್ ಅದು ಇದು ಆಳ ಮೂಳ ಅಂತ ಎಲ್ಲ ಖರ್ಚಾಗಿ ಕುಂತೈತೆ. ಈಗ ಇದ್ದಕ್ಕಿದ್ದಂಗೆ ಅಂತಂದ್ರೆ ಈಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅವ್ನ ಲೊಕೇಶನ್ ಕಳಿಸಿದ್ರೆ ಪೊಲೀಸ್ನವರು ಚೆನ್ನಾಗಿ ಹಾಕೊಂಡು ರುಬ್ತಾರಲ್ಲ, ಆವಾಗ ಗೊತ್ತಾಗ್ತೈತೆ ಆಕಳಿ ನನ್ನ ಮಗಂಗೆ. ಅಯ್ಯೋ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಅದು ಇದು ಅಂತ ಹೋದ್ರೆ ಹೆಂಗಿರ್ತೈತೆ ಹೇಳು? ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಅಂತೆಲ್ಲ ಹೋಗ್ಬಿಟ್ರೆ ಆಮೇಲೆ ನಿಮ್ಮ ತೊಂಗಿಗೆ ಏನ ಮಾಡ್ಬಿಟ್ರೆ ನೇತ್ರುಗೆ ಇಲ್ಲ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗ್ಬಾರ್ದು, ಪೊಲೀಸ್ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಡಬಾರ್ದು ಅಷ್ಟೇನೇನಿಯಾ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ಅವಳು ಏನ ಮಾಡ್ಬಿಡ್ತಾರೆ. ನಾವೆಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀವಿ ಅಂತ ಗೊತ್ತಾಗ್ಬಿಟ್ರೆ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗ್ಬೇಡಿ. ಹೆಂಗನ ಮಾಡಿ 35 ಲಕ್ಷ ಅರೇಂಜ್ ಮಾಡ್ಕೊಳ್ಳಿ ಅಷ್ಟೇನೆ. ಮಾಡಿ ಅಂದರೆ ನಿಮ್ಮ ಹತ್ರ ಇದ್ರೆ ಕೊಡಿ, ನಿಧಾನಕ್ಕೆ ವಾಪಸ್ ಕೊಡ್ತೀವಿ. ನನ್ನ ಹತ್ರ ಎಲ್ಲ ಐತೆ. ಇದ್ದಿದ್ರೆ ನನ್ನ ನೇತ್ರನ ನಾನೇ ಬಿಡಿಸ್ಕೊಂಡ್ಬಿಟ್ಟು ಗೊತ್ತಾ ಇರಲಿಲ್ವ? ನಾನು ನೇತ್ರನ ಹಂಗೆ ಬಿಟ್ಬಿಡ್ತಾ ಇದ್ನ. ಅಯ್ಯೋ, ಹೋಗಿ ಸುಮ್ಮನೆ. ಅಯ್ಯೋ, ನೀನು ಯಾಕಮ್ಮ ಬೇಜಾರು ಮಾಡ್ಕೊಂತೀಯ? ಹುಡುಕಿದ್ರೆ ಆಯಿತು, ಸುಮ್ಮನಿರು. ಹೆಂಗನ ಮಾಡ್ಬಿಟ್ಟು ಏನೋ ಮಾಡ್ಬಿಟ್ಟು ಹುಡುಕಿದ್ರೆ ಆಯಿತು. ನೀನೇನು ಇದು ಮಾಡೋಕೆ ಹೋಗ್ಬೇಡ, ಸುಮ್ಮನಿರು. ಹಿಂಗೆ ಎಷ್ಟು ದಿನ ಅಂತೇಳ್ಬಿಟ್ಟು ಅದು ಇದು ಅಂತೇಳ್ಬಿಟ್ಟು ಯೋಚನೆ ಮಾಡ್ಕೊಂಡು ಕುಂತ್ಕೊತೀಯ. ದುಡ್ಡು ಅರೇಂಜ್ ಮಾಡೋಕೆ ಈಗ ಸದ್ಯಕ್ಕೆ ಸಡನ್ನಾಗಿ ಆಗಲ್ಲ. ಈಗ ಏನು ಮಾಡೋದು? ಒಂದು ಹೆಣ್ಣು ಮಗಳು ಮನೆಗಿಲ್ಲ, ಮನೆಯಿಂದ ಈಚೆ ಕಡೆ ಯಾರೋ ಕಿಡ್ನಾಪ್ ಮಾಡೋರು ಅಂತಂದ್ರೆ ನೋಡಿ ಜನ ಏನು ಅನ್ಕೊಳಕ್ಕಿಲ್ಲ. ನೀವೇ ಏನೇ ಹೇಳಿ. ಅದು ಬೇರೆ ಎಷ್ಟು ಒಂದಿನ ರಾತ್ರಿ ಅಲ್ಲೇ ಅವಳಿ. ಈಗ ವಾಪಸ್ ಬಂದ್ರೆ ಈಗ ಅವಳಿ ಅಂದ್ರೆ ಏನು ಅನ್ಕೊಳಕ್ಕಿಲ್ಲ. ಅಲ್ಲಿ ಏನು ಕೆಟ್ಟು ಬಂದವಳು ಏನಾಗವಳು ಅಂತ ಹೇಳ್ಬಿಟ್ಟು ಮಾತಾಡಕ್ಕಿಲ್ವಾ? ಜನ ನೀನೇನು ಹೇಳಿ, ಜನ ಏನು ಮಾತಾಡ್ತಾರೆ ಏನು ಬಿಡ್ತಾರೆ ಅಂತ ಹೇಳ್ಬಿಟ್ಟು ನೀನೇ ಯೋಚನೆ ಮಾಡ್ಬೇಕು ಎಲ್ಲನೂ. ಹಿಂಗೆಲ್ಲ ದುಡ್ಡು ಅದು ಇದು ಅಂತ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಆಗ್ತೈತಾ? ಮೊದಲೊಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ. ಇಲ್ಲ, ನಾನು 35 ಲಕ್ಷ ರೂಪಾಯಿ ಹೆಂಗೋ ಅರೇಂಜ್ ಮಾಡ್ಬಿಟ್ಟು ಬಿಡಿಸ್ಕೊಂಡ್ಬಿಟ್ಟು ಬಂದ್ರೆ ಆಯ್ತು. ಇನ್ನೇನು ಹೆಣ್ಮಗಳನ್ನ ಹಂಗೆ ಬಿಟ್ಬಿಡಕ್ಕಾಯ್ತದ? ಮಾನ ಮರ್ಯಾದೆ ಪ್ರಶ್ನೆ. ನೀವು ನನ್ನ ಸಂಸಾರದ ಬಗ್ಗೆ ಮಾತಾಡೋಕೆ ನೀವು ಬರಬೇಡಿ. ನೀವು ಬಂದ್ರೇ ಮೈ ಉರಿತೈತೆ ನನಗೆ. ಅಂಥ ಜವಾಬ್ದಾರಿಯುತ ಮನುಷ್ಯ ಆಗಿದ್ರೆ ನೀನು ಯಾಕೆ ಎರಡನೇ ಮದುವೆ ಮಾಡ್ಕೊತಾ ಇದ್ದೆ? ನನ್ನ ಹತ್ರ ಏನು ಮಾತಾಡೋಕೆ ಬರಬೇಡ ನೀನು. ಅಮ್ಮ, ನಾನು ಏನೋ ಒಂದು ಮಾಡ್ತೀನಿ, ನೀನು ಸುಮ್ಮನೆ ಇರು. ಏನೆಲ್ಲ ಮುಗ್ದೋಗ್ಲಿಲ್ಲ, ಸರಿನಾ? ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾತ್ರ ಬೇಡ, ಸರಿನಾ? ನೀವು ಏನಾರ ಮಾಡಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾತ್ರ ಕೊಡಬೇಡಿ. ಈಗಲೇ ಹೇಳಿದ್ದೀನಿ. ಅಯ್ಯೋ ಮಾವ, ನಿಂದು ಒಳ್ಳೆ ಕತೆ ಐತಲ್ಲ. ನಾನು ಯಾರಿಗೋ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸ್ ಸ್ಟೇಷನ್ಗೆ ಅಂತಂದರೆ ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತೀರಾ? ಸುಮ್ಮನಿರಿ, ನಾನು ನೋಡ್ಕೊತೀನಿ. ನನ್ನ ಮಾತು ಕೇಳೋಕೆ ಪೊಲೀಸ್ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಡಬೇಡ. ನನ್ನ ಮಾತು ಕೇಳು, ಪೊಲೀಸ್ನವ್ರು ಸುಮ್ಮನೆ ಬಿಟ್ಬಿಡ್ತಾರೆ. ಏನೋ ಹುಡಿಕೊಂಡು ಹೋಯ್ತಾರೆ. ಅವಾಗ ಅಕಸ್ಮಾತ್ ನಿಮ್ಮ ಮಗಳಿಗೆ ಏನೋ ಮಾಡ್ಬಿಟ್ರೆ ಅವಾಗ ಏನು ಮಾಡ್ತೀಯಾ? ನನ್ನ ಮಾತು ಕೇಳು, ಇದೆಲ್ಲ ಸುರು ಬರೋಕ್ಕಿಲ್ಲ. ಕಾಸ್ತಾನೆ ಹೋದ್ರೆ ಹೋಗ್ಲಿ, ಕೊಟ್ಟು ಬಿಡೋಣ ಅಷ್ಟೇ. ನೀನು ಅಡ್ಜಸ್ಟ್ ಮಾಡೋಣ ಹೆಂಗೂ. ನಾನು ಪ್ರಯತ್ನ ಪಡ್ತೀನಿ, ನೀನು ಪ್ರಯತ್ನ ಪಡು. ನಿನಗಿರ ಅಂತ ಯೋಚನೆ, ನಿನಗಿರ ಅಂತ ಪಿರುತಿನೂ ಈ ಬ್ಯಾರೆ ನನ್ನ ಮಕ್ಕಳಿಗಿಲ್ವೇ? ಎಷ್ಟು ಬೇಜಾರಾಯ್ತದೆ ಗೊತ್ತಾ ನನಗಂತೂ. ಎಷ್ಟು ಹೊಟ್ಟೆ ಉರಿತದೆ ಗೊತ್ತಾ ನನಗೆ. ನನ್ನ ಮಗಳನ್ನ ನೋಡೋಕ್ಕೆ ಯಾರೂ ಇಲ್ವೇ ಅಂತ ಹೇಳ್ಬಿಟ್ಟು ಹೊಟ್ಟೆ ಎಲ್ಲ ಉರಿತದೆ. ಸರಿ ಸಮಾಧಾನ ಮಾಡ್ಕ, ದುಡ್ಡು ಅರೇಂಜ್ ಮಾಡ್ಕ ನೀನು. ನಡೀರಿ, ಮಗಳು ಕಿಡ್ನಾಪ್ ಆಗೋಳೆ ಅನ್ನೋದು ಏನೋ ಹೊಸಿನಾದ್ರೂ ನಿಮ್ಗೆ ಟೆನ್ಷನ್ ಆಯ್ತಾ? ದುಡ್ಡು ಅರೇಂಜ್ ಮಾಡಬೇಕು ತಾನೆ? ನಡೀರಿ, ಫಸ್ಟ್ ದುಡ್ಡು ಅರೇಂಜ್ ಮಾಡೋದು ಹೆಂಗೆ ಅಂತ ನೋಡಿ. ಫಸ್ಟ್ ದುಡ್ಡನ್ನ ಅರೇಂಜ್ ಮಾಡೋಣ. ಬಂದ್ಬಿಟ್ರು ಇಲ್ಲಿ. ಅಪ್ಪ, ಸದ್ಯ ಬದಿಕೊಂಡೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟು ಆಮೇಲೆ ತಗ್ಲಿಗೆ ಹಾಕೊಂಡ್ಬಿಟ್ರೆ ಯಾಕೆ ಬೇಕು? ಆಮೇಲೆ ಎಲ್ಲರೂ ಜಾಮ್ ತೆಗಿತಾರೆ ಅಷ್ಟೇನೆ. ಏನಾಯ್ತು? ನಮ್ಮ ಪ್ಲಾನ್ ಸಕ್ಸಸ್ಸಾ? ಯಾಮರಿದ್ರೆ ಪೊಲೀಸ್ ಸ್ಟೇಷನ್ಗೆ ಹಾಕ್ಬಿಟ್ಟು ಬಟಾಣಿ ತೆಗಿತಾರೆ ಅಷ್ಟೇ. ಸ್ವಲ್ಪ ಯಾಮಾರ್ಬಿಟ್ರು ನೋಡು. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ, ಅದು ಇದು ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ರು. ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಡ್ರಿ, ಅದೆಲ್ಲ ಸರಿ ಬರಲ್ಲ, ಹಂಗೆ ಹಿಂಗೆ ಅಂತ ಏನೋ 7 ಮ್ಯಾನೇಜ್ ಮಾಡಿದ್ದೀನಿ. ನಿನಗೆ ಇನ್ನೂ ಗೊತ್ತಿಲ್ಲ. ಏನೇನೋ ಪೊಲೀಸ್ ಸ್ಟೇಷನು ಅದು ಇದು ಅಂತ ಹೋಗ್ಬಿಟ್ರೆ ನಾವೆಲ್ಲ ತಗ್ಲಾಕೊಂಡು ಆಮೇಲೆ ಪೊಲೀಸ್ನವರು ಚೆನ್ನಾಗಿ ಚಟ್ನಿ ಮಾಡಿಬಿಡ್ತಾರೆ ಅಷ್ಟೇ. ಲೋ, ನೀನು ಹೇಳ್ಬೇಕಿತ್ತು ತಾನೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಎಲ್ಲ ಕೊಡಬೇಡ ಪೊಲೀಸ್ ಸ್ಟೇಷನ್ಗೆ ಅಂತ ಹೇಳ್ಬಿಟ್ಟು. ನೀನು ಹೇಳಿಲ್ವನೋ? ಆಮೇಲೆ ಕಂಪ್ಲೇಂಟ್ ಏನೋ ಕೊಟ್ಬಿಟ್ಟು ಏನೋ ತೊಂದ್ರೆಗಿಂದ್ರೆ ಆಗೋಗ್ಬಿಟ್ಟು ಆಮೇಕಿಂದ ನಾವೆಲ್ಲ ತಗ್ಲಾಕೊಂಡ್ಬಿಟ್ರೆ ಭಾಳ ಕಷ್ಟ ಆಯ್ತದೆ. ಅಂಥದ್ದೇನೂ ಇಲ್ಲ, ಸುಮ್ಮನಿಲ್ಲ. ತಗ್ಲಿಗಿಲ್ಲ ಹಾಕೋಣ ಸೀನ್ ಎಲ್ಲನೂ ಇಲ್ಲ. ನಾನು ಹೆಂಗೋ ಹೇಳಿದ್ದೀನಿ. ಮೊದಲು ಆ ನೇತ್ರ ತಪ್ಪಿಸ್ಕೊಂಡವಳು ಅವಳು ಹೋದ್ರೆ ನಮ್ಗೆ 10 ರೂಪಾಯಿದು ಏನೂ ಸಿಗೋಕ್ಕಿಲ್ಲ. ಅವಳೇನೋ ಎಸ್ಕೇಪ್ ಆಗ್ಬಿಟ್ರೆ ಹೊಸಿ ಅವಳ ಹತ್ರ ಇರ ಅಂದರೆ ಇಲ್ಗಳು ಬಂದಿದ್ಯಾ? ಅಲ್ಲ, ದುಡ್ಡು ಗಿಡ್ ಕೊಡ್ತೀನಿ ಅಂತ ಹೇಳಿದ್ರ ಅಂತ ಕೇಳೋಣ ಅಂತ ಬಂದೆ ಅಷ್ಟೇ. ನೇತ್ರಂಗೆ ಏನು ಗೊತ್ತಾಯ್ತದೆ? ಕಣ್ಣು ಕಟ್ಟಿದ್ದೀವಲ್ಲ, ಎಲ್ಲಿ ಹೊಡೈತಲ್ಲ, ಕೈ ಕಟ್ಟಿದ್ದೀವಿ. ಇರು ನೋಡೋಣ. ಅಷ್ಟೇ, ನೋಡೋಣ ಇರು. ಏನೋ ಒಂದು ಮಾಡಿದ್ರೆ ಆಯಿತು. ಸರಿ ನೋಡಿ. ಫಸ್ಟು ಆ ನೇತ್ರ ಏನಾಗೋಳು ನೋಡೋಣ. ನನಗೆ ಟೆನ್ಷನ್ಗೆ ಆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡ್ತಾರ ಅಂತ ನಾನು ನಮ್ಮ ಅಕ್ಕನಿಂದನೇ ಓಡಾಡ್ತಾ ಇರ್ತೀನಿ. ನಮ್ಮ ಅಕ್ಕ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ಬೇಡಕ್ಕ ಅಂತ ನಾನೇ ಹೇಳ್ತಾ ಇರ್ತೀನಿ. ನೀನು ಬೇಡಕ್ಕ ಅಂತ. ನೀನು ಅವಳ ಹತ್ರ ಇರು, ನಾನು ಇಲ್ಲಿ ಇರ್ತೀನಿ.
ಸರಿ ಆಯಿತು. ಅಯ್ಯೋ ನಮ್ಮ ಅಕ್ಕ ಮೊದಲೇ ಸರಿ ಇಲ್ಲ, ಕಂಪ್ಲೇಂಟ್ ಕೊಟ್ಬಿಟ್ಟಳು, ಆಮೇಲಿಂದ ಅಷ್ಟೇ ಕತೆ. ಏನಪ್ಪದಿ ಮನೆಯಲ್ಲಿ ನೇತ್ರಿನ ಕಿಡ್ನಾಪ್ ಮಾಡ್ಬಿಟ್ಟವ್ರಂತೆ. ಹಾಲು ಕುಡ್ದಷ್ಟು ಸಂತೋಷ ಆಯ್ತು ನೋಡು ನನಗಂತೂ. ಏ ಹಾಲು ಕುಡ್ದಷ್ಟು ಸಂತೋಷ ಅಂತಲ್ಲ, ಯಾರ್ದನಾಗ್ಲಿ ಹೆಣ್ಮಗಳನ್ನ ಕಿಡ್ನಾಪ್ ಮಾಡ್ಬಿಟ್ಟವ್ರಲ್ಲ, ಅದಕ್ಕೆ ಯೋಚನೆ. ಈಗ ಪಿಕ್ಚರಾಗು ಟಿವಿನಾಗು ನ್ಯೂಸಾಗು ಎಲ್ಲ ನೋಡಕ್ಕಿಲ್ವಾ ಏನೇನು ಆಯ್ತದೋ ಏನೇನು ಕತೆಯೋ ಅಂತ ಹೊಸಿ ಬೇಜಾರು ಅಷ್ಟೇನಿ. ಹೊಸಿ ಬೇಜಾರು, ಹೊಸಿ ಟೆನ್ಷನ್. ಯಾರ ಮನೆ ಹೆಣ್ಮಕ್ಳನ್ನಾಗ್ಲಮ್ಮಿ ಹೆಣ್ಮಕ್ಳನ್ನ ಅದು ಯಾವನ್ ಕಿಡ್ನಾಪ್ ಮಾಡೋನು ಏನು ಕತೆಯೋ ಟೆನ್ಷನ್ ಇದ್ದೇ ಇರ್ತದಲ್ಲ. ಅವಳು ನೋಡಿದ್ರೆ ಬದ್ರಿ ನಮ್ಮಂತಾಗ ಬಂದ್ಬಿಟ್ಟು ನನ್ನ ಮೇಲೆ ಕೂಗಾಡ್ತಾವಳೆ, ನಾನು ಕಿಡ್ನಾಪ್ ಮಾಡ್ಸಿದ್ದೀನಿ ಅಂತ. ಇನ್ನು ಅವಳ ಮಗಳನ್ನ ಕಿಡ್ನಾಪ್ ಮಾಡ್ಸೋದೊಂದು ಬಾಕಿ ಐತೆ. ಅವಳ ಮಗಳನ್ನ ಕಿಡ್ನಾಪ್ ಮಾಡಿಸ್ಬಿಟ್ಟು ನಾ ಅಂತಾನೆ ಏನು ಮಾಡಲಿ ಹೇಳು, ಕಿಡ್ನಾಪ್ ಮಾಡಿಸ್ಬಿಟ್ಟು ಅಯ್ಯ ನನ್ನ ಮೇಲೆ ಬಂದಿದ್ದು ನಾನು ಉಗಿದು ಕಳಿಸ್ದೆ. ನನ್ನನ್ನು ನಂಬ್ಕೊಂಡು ನಾನೇ ಕಿಡ್ನಾಪ್ ಮಾಡ್ಸಿದ್ದೀನಿ ಅಂತ ಕೂತ್ಕೋಬೇಡ ಕಣ್ತಾಯಿ, ಯಾರು ಕಿಡ್ನಾಪ್ ಮಾಡ್ಸೋರ ಏನೋ ಫಸ್ಟ್ ಹೋಗಿ ನೋಡು ಅಂತ ಹೇಳ್ದೆ. ಓ ನಮ್ಗೇನು ತಲೆಕೆಟ್ಟೈತಾ ಕಿಡ್ನಾಪ್ ಮಾಡ್ಸೋಕ್ಕೆ? ಓ ಬಾ ಏನೋ ಆಗಿರ್ತದೆ, ಇವಳು ಯಾರ ಮೇಲೆ ದಿಮಾಕ್ ಮಾಡಿರ್ತಾಳೆ, ಅವ್ರು ಕರ್ಕೊಂಡೋಗಿರ್ತಾರೆ ಅಷ್ಟೇ ನಿನಗೆ. ಆದ್ರೂ ಒಳಗೆ ನನಗೆ ಖುಷಿ ಆಯ್ತದಮ್ಮ. ಮೇಲ್ಗಡೆ ಏನೋ ಬೇಜಾರು ಅನ್ಸಿದ್ರು ಒಳಗೆ ಒಂಥರ ಖುಷಿ ಆಯ್ತದೆ. ಸರಿಯಾಗಿ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಅದೆಷ್ಟು ಖುಷಿ ಆಗ್ತಾಯ್ತ ನನಗಂತೂ. ನೋಡಪ್ಪ ಹೆಂಗೋನು ಮಾಡ್ದ ಕಿಡ್ನಾಪ್ನ. 1 ಕೋಟಿ ಗಿಟ್ಟಿ ಕೇಳಬೇಕಿತ್ತು ಸರ್ ಬರೋದು. ಓ ಕೋಟಿ ಕೇಳಿದ್ರೆ ನನ್ನ ಮಗಳು ನೀನೇ ಮಡಿಕ ಅಂತ ಹೇಳಿರೋಳು ಅಷ್ಟೇನೆ. ಅದಕ್ಕೆ ಯಾರೋ 35 ಲಕ್ಷ ಕೇಳೋರಂತೆ. ಅಯ್ಯೋ ನಾನು ನಮ್ಮ ಮೇಲೆ ಹೇಳಕ್ಕೆ ಬರ್ತಾರೆ, ನಾವೇನೋ ಇದು ಮಾಡಿಬಿಟ್ಟಿದ್ದೀವಿ ಅನ್ನಂಗೆ, ಕಿಡ್ನಾಪ್ ಮಾಡಿಸ್ಬಿಟ್ಟೇನೋ ಮಾಡೋಗ್ಬಿಟ್ಟಿದ್ದೀವಿ ಅನ್ನಂಗೆ. ಅಯ್ಯೋ ಬಾ ನನಗಂತೂ ಅಯ್ಯೋ ತಲೆ ಕೆಟ್ಟು ಗೊಬ್ಬರ ಆಗೈತೆ. ಬಿಡು ಹೆಂಗನ ಮಾಡ್ಕೊಳ್ಳಿ. ಅಯ್ಯೋ ನಮ್ಮದು ಬೇರೆ CC ರೋಡ್ಗಳೆಲ್ಲ ಹಾಕಿಸ್ತಾ ಇತ್ತಲ್ಲ ನಮ್ಮ ಅತ್ತೆ, ಅದನ್ನ ಬೇರೆ ಹೋಗಿ ನೋಡ್ಬೇಕಮ್ಮ. ನಮ್ಮ ಅತ್ತೆ ಫುಲ್ಲು ಬ್ಯುಸಿ ಆಗೋಗ್ಬಿಟ್ಟೈತಿ ಇವಾಗ. ಎಲೆಕ್ಷನ್ನ ಗೆದ್ದಾಗಿಂದ ಆಲ್ ರೋಡ್ ಮಾಡಿಸು, ಇಲ್ಲಿ ಟಾರ್ ರೋಡ್ ಮಾಡಿಸು, ರೆಡಿ ಮಾಡಿಸು, ಇನ್ನು ಒಂದೊಂದು ಏರಿಯಾದಾಗೆಲ್ಲ ಈಗ ರೋಡ್ಗಳೆಲ್ಲ ರೆಡಿ ಮಾಡಿಸ್ತಾ ಐತೆ, ಸ್ಯಾಂಕ್ಷನ್ ಮಾಡಿಸ್ಬಿಟ್ಟು. ಅದೆಲ್ಲ ಒಸಿ ಮುಗಿಲಿ, ಆಮೇಕಿಂದ ಬೇರೆ ಏನಾರ ಒಂದು ನೋಡ್ಕೊಂಡು ಮಾಡಬೇಕು. ನಾವು ಅಷ್ಟೇ ಹಿಂಗೆ ಕುಂತ್ಕೊಂಡ್ರೆ ಆಗಲ್ಲ. ನಮ್ಮ ಗಂಡುಗಳ್ನು ಸ್ಯಾಡಕ್ಕೆ ತಗೊಬಿಟ್ಟು ಬಂದು ಅವ್ರನ್ನೂ ಬಗ್ಸಿ ಏನಾರ ಕೆಲಸ ಮಾಡ್ಸನಿರು. ಪದ್ದು ಡರ್ಲಿಂಗ್. ಓ ಮಿತ್ರ, ಯಾಕೆ ಪದಿ ಏನಾಯ್ತೆ? ಏನು ಇಲ್ವೇ, ಸುಮ್ಮನೆ ಹೊಸಿ ಮಂತಕ್ಕೆ ಹೋಗ್ಬಿಟ್ಟು ಮನೆ ಕಳನಿ ಅಂತ ಅನ್ಕೊಂಡೆ ಅಷ್ಟೇನಿ. ಹೋಗ್ಬಿಟ್ಟು ಹೊಸಿ ಮಂತಕ್ಕೆ ಮನೆ ಕತ್ತೀನಿ, ಆಮೇಕಿಂದ ಬತ್ತೀನಿ ಹೇಳು. ನಿಮ್ಮಂತಕ್ಕೆ ಏನಿಯ ಬತ್ತೀನಿ ಆಮೇಕಿಂದ. ಓ ಮೆಂಬರ್ಸ್ ಅಸೆ ಏನವ ಪದ್ದು, ನಮಗೆ ಮನೆ ಹಾಕಿಸ್ಕೊಡಕ್ಕಿಲ್ವ ನೀವು? ನೋಡು ಇಬ್ರು ಕ್ಲೋಜ್ ಫ್ರೆಂಡ್ಸು, ನೀವಿಬ್ರು ಫ್ರೆಂಡ್ಶಿಪ್ ನೋಡ್ತಾ ಇದ್ರೆ ನನಗಂತೂ ಒಂಥರ ಆನಂದ ಆಯ್ತದೆ. ಫ್ರೆಂಡ್ಶಿಪ್ ಎಲ್ಲ ನೋಡ್ತಾ ಇದ್ರೆ ನಿಮ್ಮದು. ಮತ್ತೆ ಮೊದಲೆಲ್ಲ ಬೈಯೋಳು, ಇವಾಗ ನೋಡು ಮನೆ ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀಯಾ? ಬತ್ತೀನಿ. ನಿಮ್ಮ ಅತ್ತೆ ಏನೇ ಹಿಡ್ದಂಗೆ ಹಿಡಿದ್ಬಿಟ್ಟವಳೆ ಬುಡಂಗ್ ಕಾಣೆ. ಮಾಡಿಸ್ಕೊಡ್ತೀಯಾ? ನನಗೆ ಗೊತ್ತಿತ್ತು. ಯಾಕೆ ಹೇಳು, ನಮ್ಮ ಜಯಮ್ಮನ ಫ್ರೆಂಡ್ ಅಲ್ವಾ ನೀನು? ನನ್ನ ಸೊಸೆ ಫ್ರೆಂಡ್ ಅಂದ್ಮೇಲೆ ಮಾಡಿಸ್ಕೊಡ್ತಿದ್ದಂಗಿತ್ತೀಯಾ? ಕೊಡ್ತೀಯ ಅಂತ ನನಗೆ ಗೊತ್ತಿತ್ತು. ನಿಮ್ಮ ಫ್ರೆಂಡ್ಶಿಪ್ ಚೆನ್ನಾಗಿರ್ಬೇಕು ನನಗೆ ಅಷ್ಟೇ. ಹಾಲು ಕುಡ್ದ್ರೆ ಸಂತೋಷ ಆಗ್ತೈತಿ ನಿಮ್ಮ ಫ್ರೆಂಡ್ಶಿಪ್ ಎಲ್ಲನೂ ನೋಡ್ತಾ ಇದ್ರೆ. ಲೇ ಜಯಮ್ಮ ಹೆಂಗಿದ್ರು ಮಾಡಿಸ್ಕೊಡ್ತಾಳೆ. ಬಾ, ಯಾಕೋ ಹೊಸಿ ಹೊಟ್ಟೆ ಸಿಕ್ಕಿತ್ತು, ಏನೋ ಒಂಚೂರು ಬೊಜ್ಜಿ ಗಿಜ್ಜಿನೋ ಚುರುಮುರಿ ಗಿರ್ಮುರಿನೋ ಏನಾರ ಹೊಸಿ ಮಾಡಿವಂತೆ. ಬಾ ನಡಿಯತ್ತೆ. ಸರಿ ಪದಿ ನೀನು ಹೋಗಿ ಮನಿಕ, ನಮ್ಮ ಅತ್ತೆ ಬಿಡಂಗಿಲ್ಲ. ನಾನು ಹೊಸಿ ಏನೋ ಬೊಜ್ಜಿ ಗಿಜ್ಜಿ ಮಾಡ್ಬಿಟ್ಟು ನಾನು ಹೊಸಿ ತಿನ್ಕೋತೀನಿ. ಸಂಜೆ ಮಂತಾಗ ಬಾ, ನಿನಗೂ ಒಂದು ಇಬ್ಬೆ ಹಾಕ್ತೀನಿ. ಸರಿ ಆಯ್ತು. ಮಿತ್ರ ನೀನು? ನಾನು ಹಂಗೆ ತಾನೇ ಲವರ್ ಬಾಯಿ, ಹಂಗೆ ನೀ ಓಡಾಡ್ತಿರ್ಬೇಕು. ಏನೋ ಫುಲ್ ಟೆನ್ಷನ್ನಾಗಿ ಏನೋ ಯೋಚನೆ ಮಾಡ್ತಾ ಇದ್ದಂಗಿದೆಯಾ? ಟೆನ್ಷನ್ನು ಗಿನ್ಸನ್ನು ಎಂಥದ್ದು ಇಲ್ಲ. ಟೆನ್ಷನ್ನು ಯೋಚನೆ ಮಾಡೋದು ಅವೆಲ್ಲ ಏನು ಸೀನ್ ಎಲ್ಲನೂ ಇಲ್ಲ. ಅದೇ ಇವಳಲ್ಲ ಬದ್ರಿ ಮಗಳನ್ನ ಯಾರೋ ಕಿಡ್ನಾಪ್ ಮಾಡ್ಬಿಟ್ಟವ್ರಂತೆ. ಬದ್ರಿ ಮಗಳನ್ನ ಅದಕ್ಕೆ ಏನೇ ಯಾಕೆ ಕಿಡ್ನಾಪು ಯಾರು ಮಾಡಿದ್ರು ಏನು? ಹೆಣ್ಮಗ ಅಲ್ವಾ? ಪಾಪ ಯಾರಿಗೆ ಕಿಡ್ನಾಪ್ ಮಾಡ್ಬಿಟ್ರೋ ಏನೋ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇನೇ. ಈಗ ನ್ಯೂಸ್ಗಳಿಗೆಲ್ಲ ಏನೇನೋ ಹೇಳ್ತಾರಲ್ಲ, ಅದಕ್ಕೆ ನಾನು ಸುಮ್ಮನೆ ಅದಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಕಿಡ್ನಾಪ್ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಕಿಡ್ನಾಪ್ ಮಾಡಿರೋದು ಯಾರು ಗೊತ್ತಾ? ಯಾರು? ನಿಂಗೆ ಗೊತ್ತಾ? ಈ ಮಿತ್ರಂಗೆ ಗೊತ್ತಿಲ್ದಿರ ಇಸ್ಯ ನೆನೆಯೇ ಇಲ್ಲ. ಈ ಮಿತ್ರಂಗೆ ಎಲ್ಲ ಇಸ್ಯನೂ ಗೊತ್ತಾಯ್ತದೆ. ಹೌದಾ? ಹೇಳು, ಯಾರು ಕಿಡ್ನಾಪ್ ಮಾಡಿರೋದು? ಕಿಡ್ನಾಪ್ ಮಾಡಿರೋದು ಬೇರೆ ಯಾರು ಅಲ್ಲ, ನಿಮ್ಮ ಬಾವವನಲ್ಲ ಶ್ಯಾಮ, ಹಂಗೇನಿಯ ಆ ಬೋದ್ರಿ ತಮ್ಮ, ಇಬ್ರು ಸೇರ್ಕೊಂಡು ಕಿಡ್ನಾಪ್ ಮಾಡಿರೋದು. ಏನ್ ಹೇಳ್ತಾ ಇದೀಯಾ? ಅವರಿಬ್ರು ಯಾಕೆ ಕಿಡ್ನಾಪ್ ಮಾಡ್ತಾರೆ? ಮನೆಗಳವ್ರನ್ನೇ ಕಿಡ್ನಾಪ್ ಮಾಡ್ತಾರೆ. ದುಡ್ಡುಗೋಸ್ಕರ ಮಾಡೋರೆ ಅಷ್ಟೇ ಅಲ್ಲ. ಅವರಿಬ್ರು 30 ಲಕ್ಷ ರೂಪಾಯಿಗೆ ಮಾಡಬೇಕು ಅಂತ ಅನ್ಕೊಂಡಿದ್ರು. ಅವ್ರು 30 ಲಕ್ಷ ರೂಪಾಯಿಗೆಲ್ಲ ಮಾಡನಿ ಕಿಡ್ನಾಪ್ ಇದು ಅಂತ. ಈ ಮನೆಯಳಿ ಅವಳೆಲ್ಲ ನೇತ್ರ ನನಗೂ 5 ಲಕ್ಷ ರೂಪಾಯಿ ಕೇಳ್ಬಿಟ್ಟು ಎಕ್ಸ್ಟ್ರಾ ಕೇಳ್ರಿ ಅಂತ ಹೇಳ್ಕೊಟ್ಟಿರಲ್ಲೂ ಅವಳೇನೇ ಹೇಳ್ಕೊಟ್ಟಿರೋದು. ನಿಜನಾ? ಅಯ್ಯೋ ಮನೆಯಾಳಿ ಕಿಡ್ನಾಪ್ ಆಗಿದ್ದೀನಿ ಅಂತ ಅಂದ್ರೆ ಇವಳು ಗೊತ್ತಾ? ಇವರಿಬ್ರೇನೇ ಕಿಡ್ನಾಪ್ ಮಾಡಿರೋದು ಅಂತ ಹೇಳ್ಬಿಟ್ಟು? ಎಂಥದನ್ನೂ ಗೊತ್ತಿಲ್ಲ. ಗೊತ್ತಿಗಿತ್ತೆಲ್ಲ ಏನೂ ಇಲ್ಲ. ಸುಮ್ಮನೆ ಅವಳು ನನಗೂ ಸಿಗ್ಲಿಕ್ಕೆ ಆಸು ಅಂತ ಹಂಗೆ ಹೇಳೋಳು ಅಷ್ಟೇ ಏನಿಯ. ಬಿಡು, ಯಾಕೆ ಯೋಚನೆ ಮಾಡ್ತೀಯ? ಅವರೇ ತಾನೇ ಕಿಡ್ನಾಪ್ ಮಾಡಿರೋ ದುಡ್ಡುಗೋಸ್ಕರ. ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ?
ಇಲ್ಲ ಮಿತ್ರ, ಇದಕ್ಕೊಂದು ಪರಿಹಾರ ಹುಡುಕ್ಲೇಬೇಕು. ಪರಿಹಾರವ ಹುಡುಕ್ಲಿಲ್ಲ ಅಂತಂದ್ರೆ ಹೆಂಗೆ ಹೇಳಿ ಪರಿಹಾರವ? ಹುಡುಕ್ತೀನಿ ಅಂದ್ರೆ ಈಗ ನಮ್ಮ ಅತ್ತೆ ಹೆಂಗಿದ್ರು ಮೆಂಬರ್ ಆಗೈತಾನೆ. ಇದನ್ನೇ ಉಪಯೋಗಿಸ್ಕೊಂಡು ಏನೋ ಒಂದು ಮಾಡಿದ್ರೆ ಆಗಕ್ಕಿಲ್ವಾ? ಮೆಂಬರ್ ಎಲ್ಲ ಆಗಿದ್ದೀನಲ್ವಾ, ಹೆಂಗೋ ಎಲ್ಲ ಉಪಯೋಗಿಸ್ಕೊಂಡು ಏನೋ ಒಂದು ಮಾಡ್ಕೊಂಡು ಏನೋ ಹೋದ್ರೆ ಆಗಕ್ಕಿಲ್ವಾ? ಇರು ನೋಡೋಣ ಏನೇನು ಆಯ್ತದೆ ಏನೇನು ಬಿಡ್ತದೆ ಎಲ್ಲನೂ. ಓ, ತಾವು ಊರು ಉದ್ಧಾರ ಮಾಡ್ಬೇಕಲ್ವಾ? ಸರಿ ಸರಿ ಸರಿ, ಮಾಡು ಮಾಡು. ಬೇಡ ಅಂದವ್ರು ಯಾರು ಪೊದ್ದು ಎಲ್ಲ ಸಾಲು ಮಾಡಿದ್ಲು ಅಂತೇಳಿ ಒಂದು ಹೆಸ್ರನ್ನ ಉಳಿತದೆ. ಈಗ ನಿನ್ನ ತಾಕ ಬಂದೈತಾನೆ ಇಸ್ಯ, ನೀಟಾಗಿ ಕರ್ಕೊಂಡೋಗು. ನಿನಗೆ ಆ ನೇತ್ರನ ಎಲ್ಲಿ ಇಕ್ಕವ್ರೆ ಅಂತನ್ವೇ ನಾನೇ ತೋರಿಸ್ತೀನಿ, ಬಾ ನನ್ನ ಜೊತೆಗೆ. ಈ ಮಿತ್ರನ್ ಗೊತ್ತಿದ್ರೆ ಇಸ್ಯ ಯಾವುದೂ ಇಲ್ಲ. ನಿನಗೇನು ತೋರಿಸ್ಬೇಕು ಎಲ್ಲ ತೋರಿಸ್ತೀನಿ, ಬಾ. ನೀನೇ ಸರಿಯಾಗಿ ಕಂಡಿಡ್ದುಗಿವಂತೆ. ಉಗ್ಗೆ ಸೀನೆಲ್ಲ ಇಲ್ಲ. ಹುಸಿ ಬಿಲ್ಡಪ್ ತಗೋಬೇಕಲ್ಲ ಹುಸಿ. ಹಂಗೋ ಹಿಂಗೋ ತಗೊಂಬಿಟ್ರೆ ಹೆಂಗೆ? ಹುಸಿ ಬಿಲ್ಡಪ್ ತಗೊಬಿಟ್ರೆ ಸಾಕು ನನಗೆ. ಪೊದ್ದು ಎಲ್ಲ ಸಮಸ್ಯೆನ ಬಗೆಹರಿಸಿದ್ಲಂತೆ ಅಂತ ಹೇಳ್ಬಿಟ್ಟು ಎಲ್ಲ ಜನ ಹೊಗಳ್ಬೇಕು ನನ್ನ. ಹಂಗೆ ಮಾಡ್ತೀನಿ ಮಿತ್ರ. ಅದೇನೋ ಅಂತಾರಲ್ಲ, ಹೆಸ್ರು ನಿಂದು. ಅದೇ ನಿನ್ನ ಐಡಿಯಾ, ಹೆಸ್ರು ಮಾತ್ರ ನನಗೆ ಬರ್ತದೆ ನೋಡು. ಈ ಪೊದ್ದಿ ಬಗೆಹರಿಸಿದ್ಲು ಅಂತ ಹೇಳ್ಬಿಟ್ಟು ಎಲ್ಲ ಗೊತ್ತಾಗಬೇಕು. ಬಾ ಹೋಗೋಣ. ತೋರ್ಸೋದು ಎಲ್ಲವರು ಮಾಡ್ತೀನಿ ಅವ್ರಿಗೆ ಸರಿಯಾಗಿ. ಆಯಿತು ಬಾ ಪೊದ್ದು, ನಿನ್ನ ಖುಷಿನೇ ನನ್ನ ಖುಷಿ. ಬಾ ಬಾ. ಏನ್ರಪ್ಪ ಟೈಮಿಂಗ್ಸ್ ಎಲ್ಲನೂ ಚೇಂಜ್ ಆಗ್ಬಿಟ್ಟೈತೆ. ಚೇಂಜ್ ಅಂತಲ್ಲ, ನೆಟ್ವರ್ಕ್ ಇಶ್ಯೂ ಐತಲ್ಲ, ಅದಕ್ಕೆ ಅಪ್ಲೋಡ್ ಮಾಡೋದೆಲ್ಲ ಲೇಟ್ ಆಯ್ತೈತೆ. ಯಾವಾಗ ವಿಡಿಯೋ ಮಾಡಿ ಅವಾಗ ಅಪ್ಲೋಡ್ ಮಾಡ್ತಿದ್ದೀನಲ್ಲ, ಹೊಸಿ ಲೇಟ್ ಆಯ್ತೈತೆ. ಟೈಮಿಂಗ್ಸ್ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ಸರಿನಾ? ಇವತ್ತಂತೂ ಎಲ್ಲ ಚಾನಲ್ಲು ಸೇರಿ 8ನೇ ವಿಡಿಯೋ. ಎಲ್ಲ ವಿಡಿಯೋನೂ ಹಾಕ್ದಂಗೆ ಆಯಿತು ಸರಿನಾ? ಬೇಜಾರು ಮಾಡ್ಕೋಬೇಡಿ ಕಣ್ರಪ್ಪ. ಟೈಮಿಂಗ್ಸು ಎಲ್ಲ ವ್ಯತ್ಯಾಸ ಆಗೋಗ್ಬಿಟ್ಟೈತಲ್ಲ ಅಂತ ಹೇಳ್ಬಿಟ್ಟು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ.